What is menstrual cup? Still so many girls no idea about this. ಇವತ್ತಿನ ವಿಡಿಯೋದಲ್ಲಿ ನಾನು ಮೆನ್ಸ್ಟ್ರುವಲ್ ಕಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮೆನ್ಸ್ಟ್ರುವಲ್ ಕಪ್ ಹೇಗೆ ಯೂಸ್ ಮಾಡಬೇಕು, ಅದನ್ನು ಹೇಗೆ ಹೈಜೀನಾಗಿ ಮೇಂಟೈನ್ ಮಾಡ್ಕೋಬೇಕು, ಎಷ್ಟು ವರ್ಷಗಳ ಕಾಲ ನಾವು ಈ ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡಬೇಕು ಅಂತಂದು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇನ್ನು ಸುಮಾರು ಜನ ವುಮೆನ್ಸ್ಗೆ ಅದನ್ನ ಯೂಸ್ ಮಾಡಲಿಕ್ಕೆ ಇನ್ಫೀರಿಯಾರಿಟಿ ಇರುತ್ತೆ. ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಹೇಗೆ, ಅಥವಾ ಇದನ್ನು ನಾವು ಯಾವ ಥರ ಇನ್ಸರ್ಟ್ ಮಾಡ್ಕೋಬೇಕು, ಇದನ್ನು ಸ್ಟೆರೈಲಿಟಿ ಹೇಗೆ ಕಾಪಾಡ್ಕೋಬೇಕು, ಯಾವ ಥರ ಹೈಜೀನಾಗಿ ಇಟ್ಕೋಬೇಕು ಅನ್ನೋದೊಂದು ಭಯ ಇರುತ್ತೆ. ಸೊ ಹಾಯ್, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಮೆನ್ಸ್ಟ್ರುವಲ್ ಕಪ್ ಬಗ್ಗೆ ಯಾರಿಗೆಲ್ಲ ಗೊತ್ತು, ಇನ್ನು ಸುಮಾರು ಗರ್ಲ್ಸ್ ಅದನ್ನು ಯೂಸ್ ಮಾಡ್ತಿಲ್ಲ, ಯಾವ ಥರ ಯೂಸ್ ಮಾಡಬೇಕು ಅದನ್ನೆಲ್ಲ. ನಾನು ಆಲ್ಮೋಸ್ಟ್ 1 ಇಯರಿಂದ ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡ್ತಿದ್ದೀನಿ. ನನಗೆ ಸೇಫ್ ಅಂತ ಫೀಲ್ ಆಗ್ತಿದೆ. ಲಾಸ್ಟಿಗೆಲ್ಲ ಪ್ಯಾಡ್ ಹಾಕ್ಕೋಬೇಕು, ಅದು ಲೀಕ್ ಆಗ್ತಿರುತ್ತೆ, ಅದು ಮಧ್ಯರಾತ್ರಿ ಎದ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು, ತುಂಬ ಒಂಥರ ಬರ್ಡನ್ ಅನ್ನಿಸ್ತಿತ್ತು, ಅದ್ರದ್ದು ಮೇಲೇ ಫೋಕಸ್ ಇರ್ತಿತ್ತು, ಒಂಥರ ಫ್ರೀ ಅಂತ ಅನ್ನಿಸ್ತಾನೆ ಇರಲಿಲ್ಲ. ತುಂಬ ಗರ್ಲ್ಸು ಪ್ಯಾಡ್ ಯೂಸ್ ಮಾಡೋದು ಅವರಿಗೆ ತುಂಬ ಕಷ್ಟ ಅನಿಸ್ತಿರುತ್ತೆ. ಸುಮಾರು ದಿನ ಅದನ್ನ ಪ್ಯಾಡ್ ಹಾಕ್ಕೊಂಡಿರ್ಬೇಕು, ಒಂಥರ ಇರಿಟೇಷನ್, ಇಚ್ಚಿಂಗು, ಒಂಥರ ಸ್ವೆಟ್ ಆಗ್ತಿರುತ್ತೆ. ಮಧ್ಯರಾತ್ರಿ ಎಲ್ಲ ಎದ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು, ಅದ್ರದ್ದು ಹೈಜೀನ್ ಮೇಂಟೈನ್ ಮಾಡಬೇಕು, ಸುಮಾರು ತೊಂದರೆಗಳಾಗ್ತಿರುತ್ತೆ. ಮೆನ್ಸ್ಟ್ರುವಲ್ ಕಪ್ಪಿಂದ ಆ ಥರದ್ದು ಯಾವ ತೊಂದರೆಗಳು ಆಗಲ್ಲ. ಅದನ್ನು ನೀಟಾಗಿ ಪ್ರಾಪರಾಗಿ ಯೂಸ್ ಮಾಡೋದು ನಮಗೆ ಗೊತ್ತಾಯಿತು ಅಂದರೆ ತುಂಬ ನಾವು ಪೀರಿಯಡ್ಸ್ ಆಗಿರೋ ಫೀಲ್ ಕೂಡ ಆಗಲ್ಲ. ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದು. ಆಲ್ಮೋಸ್ಟ್ 1 ಇಯರಿಂದ ನಾನು ಇದೇ ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡ್ತಿದ್ದೀನಿ. ಸುಮಾರು ಬ್ರ್ಯಾಂಡ್ಸ್ ಇದೆ, ನಿಮ್ಗೆ ಯಾವ ಬ್ರ್ಯಾಂಡ್ಸ್ ಬೇಕು ಅದು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇದರಲ್ಲಿ ಪಿ ಸೇಫ್ ಮೆನ್ಸ್ಟ್ರುವಲ್ ಕಪ್ ಅಂತಂದು ಯೂಸ್ ಮಾಡ್ತಿರೋದು. ನನಗಿದು ತುಂಬ ಕಂಫರ್ಟೇಬಲ್ ಇದೆ. ಇದನ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ ನಿಮಗೆ. ಇದು ಈ ಥರ ಕಂಟೈನರ್ ಬರುತ್ತೆ. ಈ ಕಂಟೈನರ್ ಒಳಗಡೆ ಒಂದು ಪೌಚ್ ಇರುತ್ತೆ. ಹೀಗೆ ಈ ಪೌಚಲ್ಲಿ ಮೆನ್ಸ್ಟ್ರುವಲ್ ಕಪ್ ಇರುತ್ತೆ. ಇದರಲ್ಲಿ ಸುಮಾರು ಸೈಜ್ಗಳಿರುತ್ತೆ, ಸ್ಮಾಲು, ಮೀಡಿಯಮ್ ಮತ್ತು ಲಾರ್ಜ್ ಸೈಜ್ ಅಂತಂದು ಈ ಥರ ಇರುತ್ತೆ. ಇದು ಲಾರ್ಜ್ ಸೈಜು. ಅರೌಂಡ್ ಇದು 26 ml ವರೆಗೂ ಹೋಲ್ಡ್ ಮಾಡುತ್ತೆ. ಈ ಥರ ಇರುತ್ತೆ. 3 ಸೈಜಸ್ಸಲ್ಲಿ ಇದು ಅವೈಲೇಬಲ್ ಇದೆ. ಒಂದು ಸ್ಮಾಲು, ಒಂದು ಮೀಡಿಯಮ್ಮು, ಮತ್ತೊಂದು ಲಾರ್ಜ್. ಸ್ಮಾಲ್ ಸೈಜ್ನ ವಿತಿನ್ 18 ಇಯರ್ಸ್ ಅವರು ಯೂಸ್ ಮಾಡ್ಬೋದು, ಆಯಿತಾ. ನೆಕ್ಸ್ಟ್ ಮೀಡಿಯಮ್ ಸೈಜ್ನ ಅಬೌವ್ 18 ಇಯರ್ಸ್ ಯೂಸ್ ಮಾಡ್ಬೋದು. ನೆಕ್ಸ್ಟು ಲಾರ್ಜ್ ಸೈಜ್ನ ವೆಜೈನಲ್ ಬರ್ತ್ ಏನಾಗಿರುತ್ತೆ ಅವರು ಅದನ್ನ ಯೂಸ್ ಮಾಡ್ಬೋದು, ಲಾರ್ಜ್ ಸೈಜ್. ಈ ಮೆನ್ಸ್ಟ್ರುವಲ್ ಕಪ್ಪಲ್ಲಿ 3 ಪಾರ್ಟ್ಸ್ ಇದೆ. ಒಂದು ರಿಮ್, ಇದು ಬೇಸ್ ಆಫ್ ದ ಮೆನ್ಸ್ಟ್ರುವಲ್ ಕಪ್, ಮತ್ತು ಇದು ಸ್ಟೆಮ್. ಇದು ನಾವು ಇನ್ಸರ್ಟ್ ಮಾಡ್ಕೊಳ್ಳುವಾಗ ಹೆಲ್ಪ್ ಆಗುತ್ತೆ. ಈ ಶೇಪಲ್ಲಿರುತ್ತೆ. ಇದನ್ನು ನಾವು ಯಾವ ಥರ ಇನ್ಸರ್ಟ್ ಮಾಡ್ಕೋಬೇಕು ಅಂತಂದರೆ, ಫಸ್ಟು ನಾವು ನಮ್ಮ ಹ್ಯಾಂಡ್ಸ್ನ ಫುಲ್ ಹೈಜೀನಲ್ಲಿ ಇಟ್ಕೋಬೇಕು, ನೀಟಾಗಿ ವಾಶ್ ಮಾಡ್ಕೋಬೇಕು ಕೈಗಳನ್ನ, ಆಯಿತಾ. ನೆಕ್ಸ್ಟ್ ಇದನ್ನು ನಾವು ಇನ್ಸರ್ಟ್ ಮಾಡ್ಕೊಳ್ಳುವಾಗ 3 ವೇದಲ್ಲಿ ನಾವು ಇನ್ಸರ್ಟ್ ಮಾಡ್ಕೋಬೋದು. ಒಂದು 7 ಫೋಲ್ಡ್ ಅಂತ ಇದೆ, ಇನ್ನೊಂದು ಪಿಂಚ್ ಡೌನ್ ಅಂತಂದಿದೆ, ಮತ್ತು ಸಿ ಶೇಪ್ ಅಂತಂದಿದೆ. ಆ 3 ವೇಯಲ್ಲಿ ನಮಗೆ ಯಾವ್ದು ಕಂಫರ್ಟೇಬಲ್ ನಾವು ಅದನ್ನ ಯೂಸ್ ಮಾಡಿ ಇನ್ಸರ್ಟ್ ಮಾಡ್ಕೋಬೋದು. ಹೀಗಿರುತ್ತೆ ಕಪ್ಪು. ಒಂದು 7 ಫೋಲ್ಡ್ ಯಾವ ಥರ ಫೋಲ್ಡ್ ಮಾಡಬೇಕು ಅಂತಂದು ತೋರಿಸ್ತೀನಿ. ಇದೆಯಲ್ಲ, ರಿಮ್ ಹಿಡ್ಕೋಬೇಕು, ನೆಕ್ಸ್ಟು ಬೇಸ್ ಆಫ್ ದ ಕಪ್ ಹಿಡ್ಕೋಬೇಕು. ಇವಾಗ ತೋರಿಸಿರೋ ಫೋಲ್ಡು ಪಿಂಚ್ ಡೌನ್ ಫೋಲ್ಡು. ಈ ಥರ ಪಿಂಚ್ ಮಾಡಿಬಿಟ್ಟು ನಮ್ಮ ವೆಜೈನ ಒಳಗಡೆ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಆದಮೇಲೆ ಈ ಥರ ಟಕ್ ಅಂತ ಸೌಂಡ್ ಬರುತ್ತೆ, ಓಕೆನಾ. ನೆಕ್ಸ್ಟ್ ಫೋಲ್ಡಿಂಗ್ ಯಾವುದಂದರೆ ಸಿ ಫೋಲ್ಡ್ ಯಾವ ಥರ ಮಾಡೋದು ಅಂದರೆ, ಈ ಥರ ಇರುತ್ತಲ್ಲ, ರಿಮ್ ಹಿಡ್ಕೋಬೇಕು, ನೆಕ್ಸ್ಟ್ ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿಬಿಟ್ಟು ನಮ್ಮ ವೆಜೈನ ಒಳಗಡೆ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು, ಹಿಂಗಾಗುತ್ತೆ. ನೆಕ್ಸ್ಟ್ 7 ಫೋಲ್ಡ್ ಯಾವ ಥರ ಮಾಡಬೇಕು ಅಂದರೆ, ಈ ಥರ 7 ಫೋಲ್ಡ್ ಹಿಂಗಿರುತ್ತೆ. ಈ ಥರ ಇನ್ಸರ್ಟ್ ಮಾಡ್ಕೋಬೇಕು, ಈ ಥರ ಆಗುತ್ತೆ.
ತೋರಿಸಿದ್ನಲ್ಲ 3 ವೇವ್ ಒಳಗಡೆ ನಾವು ಮೆನ್ಸ್ಟ್ರುಯಲ್ ಕಪ್ನ ಇನ್ಸರ್ಟ್ ಮಾಡ್ಕೋಬೋದು. ಒಂದು ಪಿಂಚ್ ಡೌನ್ ಫೋಲ್ಡು, ಇನ್ನೊಂದು 7 ಫೋಲ್ಡು ಮತ್ತು ಇನ್ನೊಂದು C ಫೋಲ್ಡು. ಈ 3 ವೇವ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಎಲ್ಲ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಫಿಲ್ ಆಗಿದೆ ಇದು ಕಪ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಸ್ವಲ್ಪ ಸ್ಟೇನ್ಸ್ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಒಂದು ಹೋಲ್ ಇದೆ, ಈ ಹೋಲ್ವರೆಗೂ ಫಿಲ್ ಆಗುತ್ತೆ. ನೆಕ್ಸ್ಟ್ ಈ ಹೋಲಿಂದ ನಮಗೆ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಸ್ಟೇನ್ಸ್ ಕಾಣಿಸುತ್ತೆ, ಸೊ ನಾವು ಅವಾಗ ಇದನ್ನ ಹೊರಗಡೆ ತೆಗೆದ್ಬಿಟ್ಟು ಅಗೇನ್ ಡಂಪ್ ಮಾಡಿಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಇನ್ಸರ್ಟ್ ಮಾಡ್ಕೋಬೋದು. ಯಾವ ಥರ ಇದನ್ನ ರಿಮೂವ್ ಮಾಡಬೇಕು ಅಂತ ಹೇಳ್ತೀನಿ. ರಿಮೂವ್ ಮಾಡೋದು ಅಂತ ಅಂದ್ಬಿಟ್ರೆ, ಮೆನ್ಸ್ಟ್ರುಯಲ್ ಕಪ್ ಹೀಗಿರುತ್ತಲ್ಲ, ಇದು ಸ್ಟೆಮ್ ಏನಿದೆಯಲ್ಲ, ಇದು ನಮ್ಮ ವೆಜೈನಲ್ಲಿ ಕೆಳಗಡೆ ಭಾಗದಲ್ಲಿ ಇರುತ್ತೆ, ಆಯಿತಾ. ನೆಕ್ಸ್ಟ್ ಇದು ಹಿಡ್ಕೊಂಡು ಇದನ್ನ ಸಹಾಯದಿಂದ ಸ್ವಲ್ಪ ಮೆನ್ಸ್ಟ್ರುಯಲ್ ಕಪ್ನ ಪಿಂಚ್ ಮಾಡಬೇಕು. ಪಿಂಚ್ ಮಾಡಿದ್ರೆ ಆರಾಮಾಗಿ ಬರುತ್ತೆ. ಸ್ವಲ್ಪ ಹಿಡಿದು ಎಳಿಬೇಕು. 1 ಸೆಕೆಂಡ್ ತೋರಿಸ್ತೀನಿ. ಈ ಸ್ಟೆಮ್ ಇರುತ್ತೆ, ವೆಜೈನಲ್ಲಿರುತ್ತೆ. ಈ ಸ್ಟೆಮ್ಮು ವೆಜೈನಿಂದ ಆಚೆನೇ ಇರುತ್ತೆ, ಆಯಿತಾ. ಈ ಸ್ಟೆಮ್ ಜೊತೆಗೆ ಸ್ವಲ್ಪ ಬೇಸ್ ಆಫ್ ದ ಕಪ್ಪು ಕೂಡ ಪಿಂಚ್ ಮಾಡಬೇಕು. ಪಿಂಚ್ ಮಾಡಿಬಿಟ್ಟು ಸ್ವಲ್ಪ ಎಳೆದ್ಬಿಟ್ರೆ ಆರಾಮಾಗಿ ಕಪ್ಪು ಆಚೆ ಬರುತ್ತೆ. ನೆಕ್ಸ್ಟ್ ನಾವು ಇದರಲ್ಲಿ ಕಲೆಕ್ಟ್ ಆಗಿರುವಂಥ ಬ್ಲಡ್ನ ಟಾಯ್ಲೆಟಲ್ಲಿ ಡಂಪ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ಅಗೇನ್ ಸ್ಟೆರೈಲ್ ಮಾಡಿಬಿಟ್ಟು ಮತ್ತೆ ಯೂಸ್ ಮಾಡ್ಬೋದು. ವಾಶ್ ಮಾಡಬೇಕು, ಯಾವ ಥರ ಇದನ್ನು ಹೈಜೀನ್ ಕಾಪಾಡ್ಕೋಬೇಕು ಅಂತಂದು ಹೇಳ್ತೀನಿ. ನಾವು ಮೆನ್ಸ್ಟ್ರುಯಲ್ ಕಪ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನೀಟಾಗಿ ವಾಶ್ ಮಾಡ್ಕೋಬೇಕಿದು. ವಾಶ್ ಮಾಡಿಬಿಟ್ಟು ಇವಾಗ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡುವಾಗ ಫಸ್ಟ್ ವಾಶ್ ಮಾಡಿಬಿಟ್ಟೇ ಯೂಸ್ ಮಾಡ್ಕೋಬೇಕು. ಇನ್ನು ಡ್ಯೂರಿಂಗ್ ಸೈಕಲ್ ಇರುತ್ತಲ್ಲ, ಪೀರಿಯಡ್ ಸೈಕಲ್ ಇರುತ್ತಲ್ಲ, ಆವಾಗ ನಾವು ಇದು ಹಾಟ್ ವಾಟ್ರಲ್ಲಿ ವಾಶ್ ಮಾಡಿದರೆ ಸಾಕಾಗುತ್ತೆ. ಇದನ್ನು ನಾವು ಆಫ್ಟರ್ ಪೀರಿಯಡ್ ಅಂದರೆ ಆ ಸೈಕಲ್ ಮುಗಿದ ತಕ್ಷಣವೇ 2 to 3 ಮಿನಿಟ್ಸ್ ಬಾಯ್ಲಿಂಗ್ ವಾಟರಲ್ಲಿ ಹಾಕಿಬಿಟ್ಟು ಇದನ್ನ ಸ್ಟೆರೈಲ್ ಮಾಡಬೇಕು. 2 to 3 ಮಿನಿಟ್ಸ್ ಇದನ್ನು ಸ್ಟೆರೈಲ್ ಮಾಡಬೇಕು. ಈ ಮೆನ್ಸ್ಟ್ರುಯಲ್ ಕಪ್ನ ಸ್ಟೆರೈಲ್ ಮಾಡೋಕ್ಕೆ ಅಂತಂದು ಒಂದು ಕಂಟೈನರ್ ಇರುತ್ತೆ. ಅದು ಕಂಟೈನರ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ದಿಸ್ ಈಸ್ ಕಂಟೈನರ್. ಇದನ್ನು ನಾವು ಪೀರಿಯಡ್ಸಲ್ಲಿರುವಾಗ ಇದರಲ್ಲಿ ಸ್ವಲ್ಪ ಬಾಯ್ಲಿಂಗ್ ವಾಟರ್ ಹಾಕಿ ಇಡಬೇಕಾಗುತ್ತೆ. ಈ ಥರ ಇರುತ್ತೆ ಇದು. ನೀಟಾಗಿ ನಾವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಈ ಥರ ಇರುತ್ತೆ. ಇದಕ್ಕೊಂದು ಕ್ಯಾಪ್ ಇರುತ್ತೆ. ನಾವಿವಾಗ ಸ್ಟೆರೈಲ್ ಮಾಡಬೇಕು ಅಂತ ಇದನ್ನು ಓಪನ್ ಮಾಡ್ಕೊಂಬಿಟ್ಟು ಇದರ ತುಂಬ ಹಾಟ್ ವಾಟರ್ ಫಿಲ್ ಮಾಡಬೇಕು. ನಂತರ ಇದು ಫುಲ್ ಇವನ್ ಸ್ಟೆಮ್ ಕೂಡ ಇದರಲ್ಲೇ ಡಿಪ್ ಆಗಬೇಕು. ಆ ಥರ ನಾವು ಇದನ್ನ ಸ್ಟೆರೈಲ್ ಮಾಡಬೇಕು ವಿತ್ ಬಾಯ್ಲಿಂಗ್ ವಾಟರ್. ಕಪ್ ವಾಶ್ ಮಾಡೋಕ್ಕೆ ನೀವು ಯಾವುದಾದ್ರು ಅನ್ಸೆಂಟೆಡ್ ಸೋಪ್ ಯೂಸ್ ಮಾಡ್ಬೋದು ಅಥವಾ ಲಿಕ್ವಿಡ್ ಯೂಸ್ ಮಾಡ್ಬೋದು. ನಾನು ಯಾವ್ದು ಯೂಸ್ ಮಾಡ್ತೀನಿ ತೋರಿಸ್ತೀನಿ. 100 ml ಇದೆ ಇದು. ಇದನ್ನು ನೀಮ್ ಮತ್ತು ರೋಸ್ಮರಿ ಇಂದ ಪ್ರಿಪೇರ್ ಮಾಡಿರ್ತಾರೆ. ಯಾವುದೇ ಇರಿಟೇಷನ್ ಫೀಲ್ ಆಗಲ್ಲ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ಮಾಡಿದ್ದಾರೆ. ಇದರ ರೇಟ್ ಬಂದುಬಿಟ್ಟು 199 ಇದೆ. ನಾವು ಸುಮಾರು ದಿನ ಇದು ಯೂಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಹೀಗಿದೆ ಕಂಟೆಂಟ್ ಎಲ್ಲ ಇದರಲ್ಲಿ ಇದೆ, ನೋಡ್ಕೋಬೋದು. ಸುಮಾರು ವಾಷರ್ ಕೂಡ ಇದೆ. ನೀವು ಯಾವ್ದು ಬೇಕಾದರೂ ನೋಡ್ಕೊಂಬಿಟ್ಟು ಯಾವ್ದು ಬೆಟರ್ ಅಂತಂದು ನೀವು ತೊಗೋಬೋದು. ನಾನು ಯೂಸ್ ಮಾಡ್ತಿರೋದು ಇದೆ. ಆ್ಯಂಡ್ ಆಲ್ಸೋ ಚಿಲ್ಡ್ರನ್ಸಿಂದ ದೂರ ಇಡಬೇಕು. ಕೂಲ್ ಏರಿಯಾದಲ್ಲಿ ಸ್ಟೋರ್ ಮಾಡಬೇಕು ಮತ್ತು ಡ್ರೈ ಪ್ಲೇಸಲ್ಲಿ ಇದನ್ನ ಇಡಬೇಕಾಗುತ್ತೆ. ಕಲ್ಲೆಲ್ಲ ಮುಗಿದ ತಕ್ಷಣ ನಾವು ಅಗೇನ್ ಇದನ್ನ ಈ ಥರ ಕಂಟೈನರಲ್ಲಿ, ಈ ಥರ ಬ್ಯಾಗಲ್ಲಿ, ಡ್ರೈ ಬ್ಯಾಗ್ ಇದು, ಈ ಥರ ಬ್ಯಾಗಲ್ಲಿ ಇಟ್ಬಿಟ್ಟು ಇದರಲ್ಲಿ ಇಟ್ಕೋಬೋದು. ಈ ಥರ ಇಟ್ಕೊಂಡು ನಾವಿದು ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು. ಏನು ತೊಂದರೆ ಇಲ್ಲ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೈಜಸ್, ಯಾವ್ಯಾವ ಸೈಜಲ್ಲಿ ಅವೈಲಬಲ್ ಇದೆ ಅಂತ. ಇದು ಹೋಲ್ಡಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ, ಸ್ಮಾಲ್ ಸೈಜ್ 16 ml ಇರುತ್ತೆ, ಮೀಡಿಯಮ್ ಸೈಜ್ 21 ml ಇರುತ್ತೆ, ಮತ್ತು ಲಾರ್ಜ್ ಸೈಜು 26 ml ವರೆಗೂ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ. ಮೆನ್ಸ್ಟ್ರುಯಲ್ ಕಪ್ಪು ಸಿಲಿಕಾನಿಂದ ಮಾಡಿರುತ್ತೆ, ತುಂಬ ಕಂಫರ್ಟಬಲ್ ಆಗಿ ಇರುತ್ತೆ ನೋಡಿ.
ನೆಕ್ಸ್ಟ್ ಇದನ್ನು ನಾವು ಎಷ್ಟು ವರ್ಷ ಯೂಸ್ ಮಾಡ್ಬೋದು ಅಂತಂದರೆ ಆರಾಮಾಗಿ 3 to 4 ಇಯರ್ ಯೂಸ್ ಮಾಡ್ಬೋದು. ಯಾವಾಗ ಇದನ್ನು ನಾವು ರೀಪ್ಲೇಸ್ ಮಾಡಬೇಕಾಗುತ್ತೆ ಅಂದರೆ ಇದರ ಟೆಕ್ಸ್ಚರ್ ಏನಾದರೂ ಚೇಂಜ್ ಆಗಿದ್ದರೆ ಅಥವಾ ಸುಮಾರು ವರ್ಷ ಆಯಿತು ಅಂದ್ಬಿಟ್ಟು ನಾವು ಒಂದು 3-4 ಇಯರ್ಸ್ ಯೂಸ್ ಮಾಡಿದ್ದೀವಿ ಅಂದಮೇಲೆ ಇದನ್ನ ರೀಪ್ಲೇಸ್ ಮಾಡಬಹುದು. ಇದು ಏನು ಕಾಸ್ಟು, ಯಾವ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಇದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸಸ್ ಎಲ್ಲ. ಅರೌಂಡ್ ನಿಮಗೆ 300 to 400 ಒಳಗಡೆ ಇದು ಸಿಗುತ್ತೆ ನಿಮಗೆ. ಇದ್ರ ಪ್ರೈಸ್ ಬಂದುಬಿಟ್ಟು 349 ರುಪೀಸ್. ಸುಮಾರು ನಾವು 3 to 4 ಇಯರ್ಸ್ ಅಂದರೆ ಎಷ್ಟೊಂದು ಪ್ಯಾಡ್ ಯೂಸ್ ಮಾಡ್ತೀವಿ, ಅದಕ್ಕೆಲ್ಲ ದುಡ್ಡು ಹಾಕ್ತೀವಿ. ಅದರಲ್ಲಿ ಒಂದ್ಸಲ ಈ ಥರ ಇನ್ವೆಸ್ಟ್ ಮಾಡಿಬಿಟ್ರೆ, ಈ ಥರದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ರೆ ಮುಗ್ದೋಯ್ತಲ್ವಾ. ಇದ್ರ ಜೊತೆಗೆ ಒಂದು ವಾಷರ್ ಒಂದು ತೊಗೊತೀವಿ. ಸೊ ಅರೌಂಡ್ ನಿಮಗೆ 500 ಅನ್ನೋದರಲ್ಲಿ 3 to 4 ಇಯರ್ಸ್ ನಿಶ್ಚಿಂತೆಯಿಂದ ಯೂಸ್ ಮಾಡ್ಬೋದು. ನಾನು ಮೆನ್ಶುರ್ ಕಪ್ ಅರೌಂಡ್ 1 ಇಯರಿಂದ ಯೂಸ್ ಮಾಡ್ತಿದ್ದೀನಿ. ನನಗೆ ಯಾವುದೇ ಥರದ್ದು ಪ್ರಾಬ್ಲಮ್ಸ್ ಅನ್ನಿಸ್ತಿಲ್ಲ. ಇವನ್ ಮಲಗಿದಾಗ ಕೂಡ ಲೀಕೇಜ್ ಪ್ರಾಬ್ಲಮ್ ಅನ್ನಿಸ್ತಿಲ್ಲ. ನಾನು ನೀಟಾಗಿ ಅದನ್ನ ಹ್ಯಾಂಡಲ್ ಮಾಡೋದ್ರಿಂದ ನಮಗೂ ಒಳ್ಳೆಯದೇ ಅಲ್ವಾ. ನನಗೂ ಕೂಡ ಬಿಫೋರ್ ಮ್ಯಾರೇಜ್ ಮೆನ್ಶುರ್ ಕಪ್ ಯೂಸ್ ಮಾಡೋಕ್ಕೆ ಭಯ ಅನಿಸಿತು. ಏನಪ್ಪ ಹೆಂಗೆ ಇನ್ಸರ್ಟ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಸೊ ನಾನು ಮ್ಯಾರೇಜ್ ಆಗಿ ನನ್ನ ಮಗ ಹುಟ್ಟಾದ್ಮೇಲೆ ನಾನು ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ವೆಜೈನಲ್ ಬರ್ತ್ ಆದಮೇಲೆ ಸ್ವಲ್ಪ ದಿನ ಅದರ ಸ್ಟಿಚಸ್ ಪೇನ್ ಎಲ್ಲ ರಿಮೂವ್ ಆಗೋವರೆಗೂ ಮೆನ್ಶುರ್ ಕಪ್ನ ಯೂಸ್ ಮಾಡಬಾರ್ದು. ಓಕೆನಾ? ನೀವು ಕೂಡ ಮೆನ್ಶುರ್ ಕಪ್ನ ಯೂಸ್ ಮಾಡಿ, ಫೀಲ್ ಫ್ರೀಯಾಗಿ ಯೂಸ್ ಮಾಡಿ. ಯಾವ ಥರ ಅದರಿಂದ ಯೂಸಸ್ ಇದೆ, ಅದ್ರ ಬೆನಿಫಿಟ್ಸ್ ತಗೊಳ್ಳಿ. ಸುಮ್ಮನೆ ಪ್ಯಾಡ್ ಯೂಸ್ ಮಾಡೋದ್ರಿಂದ ಅದೊಂಥರ ಸ್ಟ್ರೆಸ್ ಇರುತ್ತೆ. ನಮ್ಗೆ ಅದರಿಂದ ಹೊರಗಡೆನೇ ಬರೋಕ್ಕಾಗಲ್ಲ. ಒಂಥರ ಅದರದ್ದೇ ಗುಂಗಲ್ಲಿರುತ್ತೇವೆ. ಮಲಗಿರುವಾಗ ಎಲ್ಲಿ ಸ್ಟ್ರೇನ್ ಆಗುತ್ತೋ ಏನೋ ಅನ್ನೋ ಭಯ ಇರಲ್ಲ. ಇವನ್ ನೀವು ಇನ್ಸರ್ಟ್ ಮಾಡಿಕೊಂಡು ಆಟ ಕೂಡ ಆಡ್ಬೋದು, ಸ್ವಿಮ್ ಕೂಡ ಮಾಡ್ಬೋದು. ಯಾವುದೇ ಪ್ರಾಬ್ಲಮ್ಸ್ ಆಗೋದಿಲ್ಲ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದೇ ಥರದ ಒಳ್ಳೆ ವೀಡಿಯೋಸ್ ಕೂಡ ನಿಮ್ಗೆ ಕೊಡ್ತೀನಿ. ನಾನು ಯಾವುದೇ ಥರದ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿಲ್ಲ. ನಾನು ಪರ್ಸ್ನಲಿ ಯೂಸ್ ಮಾಡ್ತಿರೋ ಬ್ರ್ಯಾಂಡ್ನೇ ನಿಮಗೆ ತೋರಿಸ್ತಿರೋದು. ಯಾಕಂದರೆ ನಾವು ಬೇರೆ ಏನನ್ನೋ ಪ್ರಮೋಟ್ ಮಾಡೋಕ್ಕೋಗಿ ಇನ್ನೊಂದೇನೋ ಆಗಬಾರ್ದಲ್ವಾ. ಸೊ ನಾನು ಪರ್ಸ್ನಲಿ ಯೂಸ್ ಮಾಡ್ತಿರೋ ಅಂತಹ ಬ್ರ್ಯಾಂಡನ್ನೇ ನಿಮಗೆ ತೋರಿಸಿದ್ದೀನಿ. ಸುಮಾರು ಬ್ರ್ಯಾಂಡ್ ಇದೆ. ನಿಮಗೆ ಯಾವುದು ಯೂಸು, ನೀವೆಲ್ಲ ಅದರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರುತ್ತೆ. ಯಾವ್ದು ಬೆಟರ್ ನೀವು ಅದನ್ನೇ ಯೂಸ್ ಮಾಡಬೇಕು. ಇದನ್ನೇ ಯೂಸ್ ಮಾಡಬೇಕಂತಂದಿಲ್ಲ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಪಿ ಸೇಫ್ ಮೆನ್ಶುರ್ ಕಪ್ ಅಂತ. ನನಗಿದು ತುಂಬ ಕಂಫರ್ಟಬಲ್ ಇದೆ. ನನಗಿದು ನನ್ನ ಅಕ್ಕ ರೆಫರ್ ಮಾಡಿದ್ದು. ಸೊ ಅವಳು ಯೂಸ್ ಮಾಡ್ತಿದ್ದಾಳಲ್ಲ, ಸೊ ಇದ್ರ ಮೇಲೆ ನನಗೇನಾಗಲ್ಲ ಅನ್ನೋ ಭಯ ಇಲ್ಲ. ಆ ಕಾರಣಕ್ಕೆ ನಾನು ಕೂಡ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೋಸ್ಕರ ಮಾಡ್ತಿದ್ದೀನಿ ಅಂದರೆ ಸುಮಾರು ಜನರಿಗೆ ಮೆನ್ಶುರ್ ಕಪ್ ಬಗ್ಗೆ ಗೊತ್ತು, ಆದ್ರೂ ಯೂಸ್ ಮಾಡೋಕ್ಕೆ ಇನ್ಫೀರಿಯಾರಿಟಿ ಇರುತ್ತೆ. ಸೊ ಅವರೆಲ್ಲ ಒಬ್ಬರು ಯಾರಾದರೂ ಯೂಸ್ ಮಾಡಿ ಅವ್ರಿಗೇನು ತೊಂದರೆ ಆಗಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ಸ್ ಇಡ್ತಾರೆ ಅಲ್ವಾ. ಒಬ್ರು ಯಾರಾದರೂ ಒಂದು ಸ್ಟೆಪ್ ಇಟ್ಟಿರೋದನ್ನು ನೋಡಿದ್ರೆ ಮಾತ್ರ ನೆಕ್ಸ್ಟ್ ಕೆಲವೊಬ್ಬರು ಫಾಲೋ ಮಾಡ್ತಾರೆ. ಸೊ ಈ ವಿಡಿಯೋದಿಂದ ಸುಮಾರು ಜನ ಮೆನ್ಶುರ್ ಕಪ್ಪಿಗೆ ಸ್ವಿಚ್ ಆಗ್ತಾರೆ ಅನ್ನೋ ರೀಸನ್ಗೆ ನಾನು ಈ ಮೆನ್ಶುರ್ ಕಪ್ ವಿಡಿಯೋ ಮಾಡ್ತಿರೋದು. ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೇಟಿಂಗ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋಸ್. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ಸ್.